ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದಿದೆ, ಒಬ್ಬರು ಮಲ್ಲಿಕಾರ್ಜುನ ರಾಶಿಂಗೆ ಅನ್ನೋರು ಸ್ವಯಂ ಘೋಷಿತ ಒಬ್ಬ ಸ್ವಂತಕರ ನಾಯಕ ಅಂತ ತಿಳ್ಕೊಂಡಾರೆ. ಅವ್ರಿಗೆ ಅವರಿಂದು ಇಷ್ಟೊಂದು ನಾವೆಲ್ಲ ಸಂಘಟನೆ, ದಲಿತ ಸಂಘಟನೆಗಳಾಗಲಿ ಬೇರೆ ಬೇರೆ ಸಂಘಟನೆದವರ ಮುಖಂಡರು ಬಂದೆವು. ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಬರೀ ಅಹಿಂದ ನಾಯಕ ಅಷ್ಟೇ ಅಲ್ಲ, ಅವರು ರಾಜ್ಯ ನಾಯಕ, ಅದ್ರ ಜೊತೆ ರಾಷ್ಟ್ರ ನಾಯಕರು. ಇದರ ಹಿಂದೆ ಅವರು ಸುಮಾರು 40-45 ವರ್ಷದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಚಳವಳಿಯಲ್ಲಿ ದಲಿತರ ಜೊತೆ ಯಾವತ್ತೋಗಲಿ ನಮ್ಮ ಜೊತೆ ಅದಾರ. ಅವರು ಅಧಿಕಾರದಾಗ ಇದ್ದಾಗೂ ಅಧಿಕಾರದಾಗ ಇಲ್ಲಾಗೂ ಕೂಡ ನಮ್ಮ ಸಂಘಟನೆಗಳು ಅದರ ಹಿಂದೆ ಅವರನ್ನಿತ್ತರು. ಇವತ್ತು ಎಲ್ಲ ಸಂಘಟನೆಗಳಾಗಲಿ ನಾವು ಯುವ ನಾಯಕರ ಅಂತ ಬೆಳ್ಕೊಳ್ಳೋಕೆ ಕಾರಣ ಅದರಿಂದ ಸತೀಶಣ್ಣ ಜಾರಕಿಹೊಳಿ ಮತ್ತು ಅವ್ರ ಜಾರಕಿಹೊಳಿ ಕುಟುಂಬ ಇದು ಎಲ್ಲರಿಗೂ ಗೊತ್ತಿದೆ. ಆದರೆ ನಿನ್ನಿಂದ ಆ ವಿಡಿಯೋ ನೋಡಿದ್ಮೇಲೆ ನಮ್ಗೆ ಭಾಳ ಮನಸ್ಸಿಗೆ ದುಃಖ ಆಯಿತು ಎಲ್ಲ ಸಂಘಟನೆದವ್ರಿಗೆ. ಅದರ ಇವ ಅರ್ಸಿಗೆ ಚಲವಾದಿ ಸಂಘಟನೆ ಅಂತ ಹೇಳ್ಕೊಂತು. ಚಲವಾದಿ ಅವ ಅಷ್ಟೇ ಅಲ್ಲ, ಇಡೀ ನಾವೆಲ್ಲರನ್ನೂ ಚಲವಾದಿ ಅವರಿದ್ದೀವಿ. ಇದ್ರ ಹಿಂದಿನ ಉದಾಹರಣೆ ಹೇಳಬೇಕಾದ್ರೆ ಸತೀಶಣ್ಣ ಜಾರಕಿಹೊಳಿ ಅವರು ಒಂದು ತಮ್ಮ ಭಾಷಣದಲ್ಲಿ ಹೇಳಿದ್ರು, ಏನು ಘಟನೆಗಳು ಆದರೆ ಬಾಬಾ ಸಾಹೇಬ್ದಾಗಲಿ ರಾಷ್ಟ್ರ ನಾಯಕದ ಯಾವುದೋ ಘಟನೆಗಳು ಆದರೆ ಹೋರಾಟಕ್ಕೆ ಇಳಿಯವರು ಅಂದರೆ ಮೊದಲ ಚಲವಾದಿ ಸಂಘಟನೆಗಳು, ಚಲವಾದಿ ಜನಾನ ಬರ್ತಾರಂತ ನಮ್ಮ ಬಗ್ಗೆ ಅವರು ಒಳ್ಳೆಯ ಒಂದು ವಿಚಾರ ಒಪಿನಿಯನ್ ಕೊಟ್ಟಿದ್ರು. ಜೊತೆನ ಲಾಸ್ಟ್ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ಕಾರ್ಯಕ್ರಮದಾಗ ಬಂದ ಅವ್ರು ಹೇಳಿದ್ರು, ಏನೂ ಕಾರ್ಯಕ್ರಮ ನಡೆದಿರಪ್ಪ, ಎಲ್ಲಿ ಟಕ್ಕಂತ ಅವಾಗ ಬಂದರೆ ದಲಿತ ವಿರೋಧಿ ಆದರೆ ಬಹುಜನ ಸಮಾಜಕ್ಕೆ ಏನಾದರೆ ಆಯ್ತಂದರೆ ಮಲ್ಲೆಚ್ಚುಗಲೆ ಆಗಲಿ ಅವ್ರು ಕೆಲವು ಸಾಮಾಜಿಕ ತಂಡಗಳು ಬಂದು ಚೆನ್ನಮ್ಮ ಸರ್ಕಲ್ನಲ್ಲಿ ಮೊದಲು ಘೋಷಣೆ ಆಗ ಅವರ ಇವ್ರಂತ ಹೇಳಿ ನಮ್ಮ ಬಗ್ಗೆ ವರ್ಣನೆ ಮಾಡಿದರು. ಇದರ ಹಿಂದೆ ಅವರ ಅಂಧಶ್ರದ್ಧೆ ಬಗ್ಗೆ 6 ಡಿಸೆಂಬರ್ಗೆ ಬೆಳಗಾವಿ ಸ್ಮಶಾನದಲ್ಲಿ ತಾವು ಕಾರ್ಯಕ್ರಮ ನೋಡಿದ್ರಿ. ಇವೆಲ್ಲ ಯಾವುದಕ್ಕೆ ಮಾಡ್ರಪ್ಪ ಅಂದರೆ ಈ ಸಮಾಜಕ್ಕೆ ನಮ್ಮ ಏನು ಇದರ ಹಿಂದೆ ಅನ್ಯಾಯ ಆಗ್ತಿದ್ವು, ಅತ್ಯಾಚಾರಗಳು ಆಗ್ತಿದ್ವು, ಇವೆಲ್ಲ ತಡೆ ಹಿಡಿಯೋಕೆ ಸಂಘಟನೆಗಳು ಪ್ರತಿ ಒಂದೊಂದು ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಅವ್ರದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮನ್ನು ಎತ್ತಿಟ್ಟಿದ್ದಾರೆ. ನಾವು ಏನೇ ಇರಲಿ, ನಮ್ಮ ಸಾಯೋ ಮಠ ಇರಲಿ, ನಮ್ಮ ಜೀವ ಹೋಗೋ ಮಠ ಇರಲಿ, ನಮ್ಮ ಉಸಿರು ಇರೋ ಮಠ ನಾವು ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ನಾಯಕರ ಮತ್ತು ಕೊನೆವರೆಗೆ ಅವರೇ ಇರೋರು. ನಮ್ಮ ಸಮಾಜ ಏನಾದರೆ ಮುಂದೆ ಅವರಿಂದ ಉದ್ಧಾರ ಆಗಬೇಕಾದ್ರೆ ಆ ಕುಟುಂಬದಿಂದ ಆಗೋದು ನಮ್ಮ ನಾಯಕ ಸತೀಶಣ್ಣ ಅಂತ ಹೇಳ್ತೀವಿ. ಮತ್ತಿದ್ದ ರಾಶಿಂಗ್ ಅನ್ನೋರು ಅವರು ಚಲವಾದಿ ಸಂಘಟನೆ ಅಂತ ಹೆಸರು ಹೇಳ್ಕೊಂಡು ಗೈರುಪಯೋಗ ಒಂದು ಕೆಲವು ಅಧಿಕಾರಿಗಳ ವಿರುದ್ಧ ಅವರ ಅಲಿಗೇಷನ್ ಆಗಲಿ, ಕೆಲವು ಸಂಘ ಸಂಸ್ಥೆ ನಾಯಕರ ಜೊತೆ ಕೂಡ ಅವರು ಜಗಳ ಮಾಡ್ಕೊಂಡಿದ್ದಾರೆ. ಅವನೇನು ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ, 10 ಮಂದಿ ಅವ್ನ ಹಿಂದಿಲ್ಲ. ಅದ್ರ ಜೊತೆ ಕಾಂಗ್ರೆಸ್ ಪಕ್ಷದಿಂದ ಅವ್ರ ಮೊದಲು ಉಚ್ಚಾಟನೆ ಮಾಡಬೇಕು, 2ನೇದು ಚಲವಾದಿ ಸಂಘಟನೆದು ಉಚ್ಚಾಟನೆ ಮಾಡಬೇಕು. ಆ ಪದದ ಅವ್ರು ಗೈರು ಪದ ತೊಗೊಂಡಾರಂತ ನಾವು ಇಡೀ ಸಂಘಟನೆಯಿಂದ ಅವ್ರಿಗೆ ಇವತ್ತು ನಮ್ಮ ಬೇಡಿಕೆ ಇಟ್ಟಿದ್ದೇವೆ.